ಕಳೆದ 10 ವರ್ಷಗಳಿಂದ ಕೊಪ್ಪಳ ಕ್ಷೇತ್ರದ ಸಂಸದರಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದಂತ ಕರಡಿ ಸಂಗಣ್ಣವರು 3ನೇ ಬಾರಿ ಕೂಡ ಸ್ಪರ್ಧಿಸಿ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದ್ದರು. ಆದರೆ ಬಿಜೆಪಿ ಹೈಕಮಾಂಡ್ ಅವರಿಗೆ ಟಿಕೆಟ್ ಅನ್ನ ಕೈ ತಪ್ಪಿಸಿರುವಂತದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸ್ವತಃ ಕರಡಿ ಸಂಗಣ್ಣ ಅವರಿಂದ ಅವ್ರನ್ನ ಮಾತಾಡ್ಸೋಣ. ಸರ್, ತಮಗೆ ನಿರೀಕ್ಷೆ ಇತ್ತು ಟಿಕೆಟ್ ಸಿಗ್ತದೆ ಅಂತ ಹೇಳಿದ್ರೆ ಈ ಟಿಕೆಟ್ ಮಿಸ್ ಆಗಿರುವಂತದ್ದು, ಮುಂದಿನ ನಡೆ ಏನು ಸರ್ ತಮ್ಮದು? ಅಲ್ಲ, ನಡೆ ಅನ್ನೋದು ಈಗಾಗಲೇ ಸ್ಪಷ್ಟಪಡಿಸಿದ್ದೀನಿ. ನಾನು ಇವತ್ತು ಪ್ರೆಸ್ ಅಡ್ರೆಸ್ ಮಾಡಿದ್ದೇನೆ. ಗುರುವಾರ ಒಂದು ಸಭೆ ಮಾಡ್ತಿದ್ವಿ. ಪಾರ್ಲಿಮೆಂಟ್ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರು ಮತ್ತು ಕಾರ್ಯಕರ್ತರು, ಅಭಿಮಾನಿಗಳು, ಹಿತೈಷಿಗಳು ಆ ಸಭೆಯಲ್ಲಿ ಅವ್ರು ಏನು ಒಪಿನಿಯನ್ ಕೊಡ್ತಾರೆ ಆ ಒಪಿನಿಯನ್ನ ಒಂದು ಸಬ್ಜೆಕ್ಟಾಗಿ ಮಾಡ್ಕೋತೀವಿ. ಸಬ್ಜೆಕ್ಟನ್ನು ವಿಮರ್ಶೆ ಮಾಡಿ ಯಾವ ನಿಲುವನ್ನು ತೆಗೆದುಕೊಳ್ಬೇಕನ್ನೋದನ್ನು ಹೆಜ್ಜೆ ಇಡ್ತೀವಿ. ಅಂದರೆ ತಮ್ಮ ಬೆಂಬಲಿಗರು ಏನು ಹೇಳ್ತಾರೆ ಅದಂತ ಆ ಥರ ಕೇಳ್ತೀರಿ? ಹೌದೌದು, ಬೆಂಬಲಿಗರ ಮತ್ತು ಒಟ್ಟಾರೆ ಮೆಜಾರಿಟಿ ಆಫ್ ಒಪಿನಿಯನ್. ಗುರುವಾರ ತಮ್ಮ ಶಕ್ತಿ ಪ್ರದರ್ಶನ ಆಗ್ತದೆ ಸರ್? ಶಕ್ತಿ ಪ್ರದರ್ಶನ ಪ್ರಶ್ನೆ ಇಲ್ಲ. ಅವ್ರಿಗೆ ಯಾರ್ಯಾರಿಗೆ ನಮ್ಮವರಿಗೆ ನೋವಾಗಿದೆ ಬೇರೆ ಅಮರೇಶಿ, ಯಾರಿಗೆ ಈಗ ಒಂದು ನಾಯಕತ್ವದ ಬಗ್ಗೆ ಇವತ್ತು ಅವಮಾನ ಆಗಿರ್ತಕ್ಕಂಥದ್ದು ಒಂದು ಹಿನ್ನೆಲೆ ಆಗಿದೆ ಅಂತ ಅವ್ರಿಗೆ ಫೀಲಿಂಗ್ ಬಂದಿದೆ. ಶಕ್ತಿ ಪ್ರದರ್ಶನ ಅಂತಲ್ಲ, ಒಪಿನಿಯನ್ ಬಗ್ಗೆ ಕರಿತಾ ಇದೆ. ಲಕ್ಷ್ಮೀನಾರಾಯಣ ಕುರಿ ಮೇಕೆ ಸಾಕಿ 6 ತಿಂಗಳಿಗೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ತಮಗೆ ಟಿಕೆಟ್ ತಪ್ಪಿಸಿದ ಯಾರಂತ? ಏನೋ ರಾಜ್ಯ ನಾಯಕರ, ಕೇಂದ್ರದ ನಾಯಕರ ಅಥವಾ ಜಿಲ್ಲಾ ನಾಯಕರ? ನೋಡಿ, ಅದು ನನಗೆ ಗೊತ್ತಿಲ್ಲ ನಿಖರವಾಗಿ ಯಾರು ತಪ್ಪಿಸಿದ್ದಾರೆ ಅಂತೇಳಿ. ಅದು ವರಿಷ್ಠರಿಗೆ ಗೊತ್ತು. ಬಟ್ ನಿನ್ನೆ ಮೊನ್ನೆ ಒಂದು ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ಯಾರು ನಮ್ಮ ಕ್ಯಾಂಡಿಡೇಟ್ ಬಸವರಾಜ್ ಡಾಕ್ಟರ್ ಬ್ರದರ್ ಆದಂಥವ್ರು, ಮಹೇಶ್ ಅಂತೇಳಿ ಅವರು ಜಡ್ಪಿ ಮೆಂಬರ್ ಆದಂಥವ್ರು ಹನ್ಸಾಗರ್ ಅಂತ ವಿಲೇಜ್ನಲ್ಲಿ ಭಾಷಣ ಮಾಡಿದ್ದಾರೆ. ಅವರು ಟಿಕೆಟು ನಮಗೆ ದೊಡ್ಡನಗೌಡರು ಇವತ್ತು ಪ್ರಥಮ ಸ್ಥಾನದಲ್ಲಿದ್ದರು. ಹಾಲಪ್ಪ ಆಚಾರ್ಯವರು, ಬಸವರಾಜ್ ದಡೇಶ್ವರವರು ಮತ್ತು MP ಏನಿದ್ರಲ್ಲ ಸಿಂಧನೂರಿನ, ಇವರೆಲ್ಲರೂ ನಮ್ಮ ಕಾರಣೀಕರ್ತರು. ಅವರ ಆಶೀರ್ವಾದದಿಂದ ಟಿಕೆಟ್ ಪಡ್ಕೊಂಡಿದ್ದೇವೆ. ಮೋದಿಯವರ ನಾಯಕತ್ವ ಮೆಚ್ಚಿದ್ದಾರೆ ಜಗತ್ತು, ನಮ್ಗೆ ಆಶೀರ್ವಾದ ಮಾಡ್ರಿ ಅಂತೇಳಿ ನಾವು ಭಾಷಣ ಮಾಡಿದ್ದಾರೆ. ಹಾಗಾಗಿ ಇವತ್ತು ಅವರು ಎಕ್ಸ್ಪ್ರೆಸ್ ಮಾಡಿದ್ರಿಂದ ಅವ್ರು ಏನಾರು ಮಾಡಿದಾರೋ ನಂಗೆ ಗೊತ್ತಿಲ್ಲ. ಬಟ್ ನಿಖರವಾಗಿ ನಾನು ಹೇಳಿಕ್ತಾ ಇರಲ್ಲ, ಊಹೆ ಮಾಡ್ತಕ್ಕಂಥದ್ದು.